ನಮಸ್ಕಾರ ಕರ್ನಾಟಕ ಹೊಗ್ಗೋನು ಇಂಥ ಅಭಿಮಾನಿಗಳು ಯಾರಿಗೂ ಇಲ್ಲ, ಎಲ್ಲಿಯೂ ಇಲ್ಲ. ನಮ್ಮ ಕರ್ನಾಟಕದೊಳಗೆ ಯಾವ ನಟರಿಗೂ ಇಲ್ಲ. ನಮ್ಮದು ಸ್ವಲ್ಪ ಹಳ್ಳಿ ಭಾಷೆ ಇರ್ತದೆ, ಸ್ವಲ್ಪ ಅರ್ಥ ಮಾಡ್ಕೊಂಬಿಡ್ರಿ. ಯಾಕಪ್ಪ ಒಂದು ಇಷ್ಟು ರೇಂಜಿಗೆ ಅಭಿಮಾನ ಅಲ್ಲೋ ಮರ. ಯಾವ ಸಿನಿಮಾ ನಟನೂ ಕೂಡ ಈ ರೇಂಜಿಗೆ ಅಭಿಮಾನವನ್ನು, ಯಾವುದೇ ವ್ಯಕ್ತಿಗೆ ಈ ರೇಂಜಿಗೆ ಅಭಿಮಾನ ನಾವು ಎಲ್ಲೂ ಕೂಡ ನೋಡಿಲ್ಲ. ಬಾಬಾ 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 ದೊಡ್ಡ ಲೆಕ್ಕ ಆಗ್ಬಿಡ್ತಪ್ಪ ಈ ರೇಂಜಿಗೆ, ದೊಡ್ಡ ಮಟ್ಟಿಗೆ, ಇಷ್ಟರ ಮಟ್ಟಿಗೆ. ಅಲ್ಲೋ ಮರ ದಳಪತಿ ವಿಜಯ್ CM ಅಂದ್ರೆ ಅವ್ರಿಗೂ ಕೂಡ ಇಷ್ಟು ಕ್ರೇಜ್ ಐತಿಲ್ಲ ಅನ್ಸ್ಬಿಡತ್ತೆ. ನನ್ನ ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುತ್ತೆ. ಅಲ್ಲೋ ಮರಯ್ಯ, ನಿನ್ನೆ ರಾಮನಗರ ಜಿಲ್ಲೆಯೊಳಗೆ ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಇತ್ತಪ್ಪ. ಎಲ್ಲಿ? ರಾಮನಗರ ಜಿಲ್ಲೆಯೊಳಗೆ. ಅಲ್ಲಿ CM ಅವರು ಬಂದಿರ್ತಾರೆ. ಅಂದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಅಲ್ಲಿ ಬಂದಿರ್ತಾರೆ. ಸೊ ಅವರು ಮಾತನಾಡುವಂಥ ಸಂದರ್ಭದೊಳಗೆ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್ ಎನ್ನುವಂಥ ಕೂಗು ಹೊರಗೆ ಬಂದ್ಬಿಡ್ತದ. ಅಬಾ ಬಾಬಾ 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 ಬಾ, ಏನು ಸಾಮಾನ್ಯ ಅಭಿಮಾನಿ ಒಳಗ ಇಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಪ್ರೀತಿ ಇಲ್ಲ, ಸಾಮಾನ್ಯವಾಗಿರ್ತಕ್ಕಂಥ ಅಭಿಮಾನಿ ಇಲ್ಲ, ಸಾಮಾನ್ಯ ಆಗಿರ್ತಕ್ಕಂಥ ನಂಬಿಕೆ ಇಲ್ಲ. ಅಷ್ಟರ ಮಟ್ಟಿಗೆ ಏನು ಆ ನಂಬಿಕೆಗೂ, ಆ ಪ್ರೀತಿಗೂ, ಆ ಅಭಿಮಾನಿಗೆ ಏನು ಹೆಸರಿಡಕ್ಕೆ ಸಾಧ್ಯನಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ಅಭಿಮಾನವನ್ನು ದರ್ಶನ ಅಭಿಮಾನಿಗಳು ಇಟ್ಕೊಂಡ್ಬಿಟ್ರೆ ತಲೆ ಕೆಟ್ಟ ಗಿರ್ರ ಅಂದ್ಬಿಟ್ಟ. ನನಗೆ ಏನು ಮಾತಾಡ್ಬೇಕು ಅನ್ನೋದು ಅರ್ಥ ಆಗೋಲ್ತು. ಅಲ್ಲೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೂಡ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಡಿ ಬಾಸ್, ನಮಗೆ ಬೇಕಾಗಿರೋ ಚಾಲೆಂಜ್ ಸ್ಟಾರ್ ದರ್ಶನ್, ನಮಗೆ ಬೇಕಾಗಿರೋ ನಮ್ಮ ಸಿನಿಮಾ ನಟ, ನಮಗೆ ಬೇಕಾಗಿರತಕ್ಕಂಥ ನಾವು ವಹಿಸುವಂಥ ನಟ ನಮಗೆ ಬೇಕಷ್ಟೇ. ನೀ ಏನು ಮಾಡ್ತಿ, ಎಂತ ಮಾಡ್ತಿ, ಏನೇನು ಬೇಕಾಗಿಲ್ಲ ಮಗ. ಯಾವ್ದು ಬೇಕಾಗಿಲ್ಲ ನೋಡೋ ಮರ. ನನಗೆ ಏನೂ ಬೇಡ. ನೀನು ಮುಖ್ಯಮಂತ್ರಿಯರ ಆಗು, ವಿರೋಧ ಪಕ್ಷದ ನಾಯಕರಾಗರು, PM ಆಗ, CM ಆಗ, DCM ಆಗ, ನನಗೆ ಯಾಕೆ ಬೇಕಾಗೈತೆ? ನನಗೇನು ಬೇಕು? ನನ್ನ ಜೈ ಡಿ ಬಾಸ್ ಬೇಕು. ಅಷ್ಟು ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ. ನಾನು ಹಂಗಾಗಿ ಆ ವಿಚಾರವನ್ನು ಮುಂದಿಟ್ಕೊಂಡು ಮಾತಾಡೋಕೆ ಜನ ಆ ರೇಂಜಿಗೆ ರುಚಿಗೆ ಎದ್ದು ಬಿಟ್ಟಾರ. ನೀವು ಯಾರಾಗಿರೋ ಸಂಬಂಧ ನೀವು ಕಾರ್ಯಕ್ರಮ ಏನಾರ ಮಾಡ್ರೆ ನಮಗೆ ಜೈ ಡಿ ಬಾಸ್ ಅಷ್ಟೇ ಅಂತಕ್ಕಂಥ ವಿಚಾರದೊಳಗೆ ಕುಂತ್ಬಿಟ್ರೆ. ಅದನ್ನು ನಾನಂತಲ್ಲ, ಅಭಿಮಾನ ಅಷ್ಟರ ಮಟ್ಟಿಗೆ ದರ್ಶನರವ್ರ ಅಭಿಮಾನಗಳು ಇಟ್ಕೊಂಡ್ಬಿಟ್ರ. ಇವರೆಲ್ಲರೂ ರಾಜಕಾರಣಿಗಳು, ಸಿನಿಮಾ ನಟರು, ಕೆಲವು ಬಿಸ್ನೆಸ್ ಮ್ಯಾನ್ಗಳು, ಕೆಲವೊಬ್ಬರು ನಿರ್ಮಾಪಕರು ದರ್ಶನರನ್ನ ತುಳಿಬೇಕಂತೇನು ಕೆಳಗೆ ಹಾಕಿ ತುಳಿಯಾಕಚ್ಚಾರ. ಅವ್ರು ತುಳಿಬೇಕಂತ ಪ್ರಯತ್ನ ಮಾಡಿ ಕೆಳಗೆ ಒತ್ತಕಚ್ಚಾರ. ಆದ್ರೆ ತುಳಿದದ್ದು ಅದೇ ಕಾಲ ಮ್ಯಾಗ ಬರಕತ್ತೈತೆ ಅವ್ರ ತಲೆ. ಅಷ್ಟರ ಮಟ್ಟಿಗೆ ದರ್ಶನ ಅಭಿಮಾನಿಗಳು ನೀವು ಎಷ್ಟು ತುಳಿಯೋಕೆ ಪ್ರಯತ್ನ ಪಟ್ಟರು ಕೂಡ ತುಳಿದಿದ್ದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ನಮ್ಮ ಬಾಸ್ಗದ. ನಮ್ಮ ಬಾಸ್ ಹೊರಗೆ ಬಂದೇ ಬರ್ತಾರೆ. ನಮ್ಮ ಬಾಸ್ ನಿಮ್ಮನ್ನು ಸೆದೆ ಬಡಿತಾರ. ನಿಮ್ಮ ಮುಂದೆ ಮತ್ತೆ ಜೀವನ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದನ್ನು ಪಣ ತೊಟ್ಟು ನಿಂತು ಬಿಟ್ಟಾರೆ ದರ್ಶನ ಅಭಿಮಾನಿಗಳು. ಅಬಾ ಬಾಬಾ ಬಾಬಾ ಬಾಬಾ. ಕರ್ನಾಟಕದೊಳಗೆ ಈ ರೇಂಜಿಗೆ, ಈ ಪರಿಪ್ರಮಾಣದಲ್ಲಿ ಇಷ್ಟರ ಮಟ್ಟಿಗೆ ಅಭಿಮಾನಿಗಳು, ಇಷ್ಟರ ಮಟ್ಟಿಗೆ ಪ್ರೀತಿ, ಇಷ್ಟರ ಮಟ್ಟಿಗೆ ಅಭಿಮಾನವನ್ನು ನಾನು ಯಾರ ಮೇಲೆ, ಯಾವ ನಟರ ಮೇಲೂ ಕೂಡ ಕಂಡಿಲ್ಲ, ಕಾಣಕ್ಕೆ ಸಾಧ್ಯನೇ ಇಲ್ಲ ನನ್ನ ಜೀವನದೊಳಗೆ. ಯಾಕಪ್ಪ ಅಷ್ಟರ ಮಟ್ಟಿಗೆ ಆ ಒಂದು ಪ್ರೀತಿ, ಆ ಒಂದು ಗೌರವ, ಆ ಒಂದು ನಂಬಿಕೆ, ಆ ಒಂದು ವಿಶ್ವಾಸ, ಆ ಒಂದು ಸೆಲೆಬ್ರಿಟಿ, ಆ ಒಂದು ಗರ್ಜನೆ ಅಲ್ಲಿ ಒಮ್ಮರ ಈ ಸಾಮಾನ್ಯವಾದ ಮಾತಲ್ಲ. ಯಾಕಪ್ಪ ಅಂದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ಕೊಲೆ ಕೇಸಿನೊಳಗೆ ಹೋಗ್ಯಾರ. ಆಯ್ತು ಸರಿ, ನಿಮ್ಮ ಪ್ರಕಾರ ಸತ್ಯವೇ. ಈಗ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಸಿಕ್ಕಿದೆ, ದರ್ಶನ್ ಅವ್ರಿಗೂ ಬೇಲ್ ಕೊಡ್ಸಿರಂತಕ್ಕಂಥದ್ದು ಇವ್ರ ಪ್ರಯತ್ನ. ಬಟ್ ಬೇರೆ ತಪ್ಪೇನಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಗೌರವ ಬೇಕಾಗಿಲ್ಲ, ನಮಗೆ ಬೇಕಾಗಿಲ್ಲೋ ಅಂತಾರೆ ಅವರು. ಏನು ಮಾಡಮ್ಮ ಹೇಳು, ಅದ್ರ ಬಗ್ಗೆ ಏನು ಚರ್ಚೆ ಮಾಡಮ್ಮ? ಯಾರಿಗಂತ ಹೇಳಮ್ಮ, ಯಾರಿಗೆ ಬಿಡಮ್ಮ ಹೇಳು? ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವತ್ತು ತಲೆ ಕೆಟ್ಟು ಗಿರ್ರಂದು ಬಿಡೋದವ್ರಿಗೆ ಅಲ್ಲದೇ ಕೂಡ ನಾವು ಏನು ಕಾರ್ಯಕ್ರಮ ಮಾಡಕತ್ತೀವಿ, ನೀವೇನು ಕೇಳಕತ್ತೀರಿ, ನಾವು ಎದಕ್ಕೆ ಬಂದೀವಿ, ನೀವು ಎದಕ್ಕೆ ಬಂದಿರಿ, ಅಷ್ಟು ಮಳೆ ಬರಕತ್ತೈತಿ, ಇಷ್ಟು ಮಂದಿ ನಿಂತೀವಿ, MP MLAಗಳು ಎಲ್ಲರೂ ಬಂದಾರ, ರಾಜ್ಯದ CM ಬಂದು ಇಲ್ಲಿ ನಿಂತಾನ, ನಿಮಗೆ ನೀವು ಡಿ ಬಾಸ್ ಅಂದ್ರೆ ಹೆಂಗಲೇ ಕೂಡ ಅಂತ ಚಿಂತೆ ಮಾಡಕತ್ತ ಬಿಟ್ರು ಅವರು. ಅಬ್ಬಾಬಾಬಾ, ಸಿನಿಮಾ ನಟರನ್ನ ಜನ ಇಷ್ಟರ ಮಟ್ಟಿಗೆ ಮನಸ್ಸಿಗೆ ತೊಗೊಂತಾರ, ಇಷ್ಟರ ಮಟ್ಟಿಗೆ ಒಳಗೆ ತೊಗೊಂತಾರ, ಇಷ್ಟರ ಮಟ್ಟಿಗೆ ಅಭಿಮಾನ ಇಟ್ಟಿರ್ತಾರ. ಸ್ವಂತ ಮಗ ಇದ್ದಂಗೆ, ಸ್ವಂತ ಅಣ್ಣ ಇದ್ದಂಗೆ, ಸ್ವಂತ ತಮ್ಮ ಇದ್ದಂಗೆ, ಸ್ವಂತ ಮನೆ ಮಗ ಇದ್ದಂಗೆ ನೋಡ್ಕೊಳಕತ್ತಿರಲೇ ಕೂಡ ನಾವು ಈ ರಾಜ್ಯಕ್ಕೆ ಸೇವೆ ಮಾಡಕತ್ತೀವಿ, ನಿಮ್ಮ ಸೇವೆ ಮಾಡಕತ್ತೀವಿ. ಅವನೇನು ರೊಕ್ಕ ಕೊಡಲಿಲ್ಲ, ರೂಪಾಯಿ ಕೊಡಲಿಲ್ಲ, ನಿಮ್ಮ ಮನೆತನ ಬರಲಿಲ್ಲ, ನಿಮ್ಮ ನೋಡಲಿಲ್ಲ, ನೀವು ಅವನು ಒಂದಿರೋರ ನೋಡಿಲ್ಲ. ನಾವು ನಿಮ್ಮ ಮನೆ ಮುಂದೆ ಅಡ್ಡಾಡ್ತೀವಿ, ದಿನ ಸೇವೆ ಮಾಡ್ತೀವಿ. ನೀವು ರೋಡ್ ಇಲ್ಕರೆ ರೋಡ್ ಹಾಕಿಸ್ತೀವಿ, ನಿಮ್ಮ ಮನೆಗೆ ಕರೆಂಟ್ ಇಲ್ಕರೆ ಕರೆಂಟ್ ಕೊಡ್ತೀವಿ, ರೇಷನ್ ಇಲ್ಕರೆ ರೇಷನ್ ಕೊಡ್ತೀವಿ, ಅನ್ನ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ನಿಮ್ಮಪ್ಪ ನಿಮ್ಮವ್ರು ರೊಕ್ಕ ಕೊಡ್ತೀವಿ, 2 ತಿಂಗಳ ಸಂಬಳ ಕೊಡ್ತೀವಿ, ಗೃಹಲಕ್ಷ್ಮಿ ಹಣ ಕೊಡ್ತೀವಿ, ಗೃಹ ಜ್ಯೋತಿ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಬಸ್ ಫ್ರೀ ಮಾಡಿವಿ, ಎಲ್ಲ ಮಾಡಿ ಒಲೆ ಕೊಡೆ. ನಿಮಗೆ ಆದರೂ ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ನಮ್ಮನ್ನು ಯಾರೋ ಕೇಳಬಲ್ರಿ. ರಾಜ್ಯದ ಮುಖ್ಯಮಂತ್ರಿ ಆಗಿ, ರಾಜ್ಯದ ಮಂತ್ರಿಗಳಾಗಿ ನಾವೆಲ್ಲರೂ ನಿಮಗೆ ಕೊಟ್ಟಿವಿ, ಆದ್ರೆ ನೀವೇನೋ ಕೇಳಬಲ್ರಿ. ನಮ್ಮನ್ನ ಏನೂ ಕೊಟ್ಟಿಲ್ಲ, ಏನೂ ನೋಡಿಲ್ಲ, ಅವನ್ನ ನೀವು ನೋಡಿಲ್ಲ, ನಿಮ್ಮನ್ನು ಅವ್ನು ನೋಡಿಲ್ಲ, ಆದರೂ ಕೂಡ ಜೈ ಡಿ ಬಾಸ್ ಅನ್ನಕತ್ತೀರಿ. ಎಷ್ಟು ಹುಚ್ಚರದಿರಲಿ ಅಂತ ಮನಸ್ಸನ್ನೇ ಬಂದ್ಬಿಡ್ತವ್ರಿಗೆ. ಅನ್ಬೇಕಂತಾರ ಅಂದ್ರೆ ಸ್ಟೇಜ್ ಹೆಚ್ಚು ಹೋಗೋದ್ಬಿಡ್ತಾರೆ ಅತ್ತಾಗ. ಅಷ್ಟರ ಮಟ್ಟಿಗೆ ರುಚಿಗೆ ಎದ್ಬಿಟ್ಟಾವ ಇವು ದರ್ಶನ ಅಭಿಮಾನಿಗಳು. ಅಂದ್ರೆ ಅಷ್ಟರ ಮಟ್ಟಿಗೆ ಕ್ರೇಜು. ಯಾವನಲ್ಲಿ ಯಾವ ದರ್ಶನ ಅನ್ನೋಷ್ಟರ ಮಟ್ಟಿಗೆ ಇವ್ರು ರಾಜಕಾರಣಿಗಳು ಬಂದಾರ ಅಂದ್ರೆ ಒದಿತಾರ ಅನ್ನಂಗಿಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ಜನದ ಮುಂದೆ ಇವ್ರು ಏನು ರಾಜಕಾರಣಿಗಳು ಲೆಕ್ಕಕ್ಕಿರ್ತಾರ ಅಂದ್ರೆ ಅಷ್ಟು ದರ್ಶನ ಅಭಿಮಾನಿಗಳು. ಅಬಾ ಬಾಬಾ 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 ಆ ಕ್ರೇಜನ್ನು ನಾ ಎಲ್ಲೂ ನೋಡಿಲ್ಲ, ನೋಡೋದೂ ಇಲ್ಲ. ಯಾಕಪ್ಪ ಅಂದ್ರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಅದ. ಯಾರು ಏನು ಕೊಡೋದಿಲ್ಲ. ಅಭಿಮಾನ ಅಂತಕ್ಕಂಥ ಮನಸ್ಸಿನಾಗ ಬೆಳೆದು ಬಿಡ್ತದೆ. ಹುಲಿ ಮನಸ್ಸಿನಾಗ ಬರ್ಕೊಂಬಂದ್ಬಿಟ್ಟಿರ್ತದ ಅದು. ಅಭಿಮಾನ ಅಂದ್ರೇ ಹಂಗ. ಯಾವನು ಏನು ಮಾಡ್ತಾನೆ ಗೊತ್ತಿಲ್ಲ. ಒಂದು ಸರಿ ಅಭಿಮಾನ ಹುಟ್ಟಿತಿ, ಅಭಿಮಾನ ಪ್ರೀತಿ ಎರಡೂ ಒಂದೇ. ಈಗ ನಮ್ಮ ಹುಡುಗಿ ನಮಗೆ ಬಿಟ್ಟು ಹೋಗಾಳ ಅಂದ್ರೆ ನಾಕಿ ಚಲೋ ಇರಲ್ಲ ಅಂತ ಬಯಸ್ತೀವಿ. ಅದರಂಗ ನಾವು ಅಭಿಮಾನ ಇಟ್ಟಿರ್ತಕ್ಕಂಥ, ನಾವು ಪ್ರೀತಿಸುವಂಥ ವ್ಯಕ್ತಿ ಸಿನಿಮಾ ನಟ ಆಗಿರಲಿ, ಕ್ರಿಕೆಟ್ ನಟ ಆಗಿರಲಿ, ಯಾವನಾಗಿರಲಿ, ಅವನು ಚಲೋ ಇರ್ಬೇಕು. ನಮ್ಮ ಜೀವನ ಹಾಳಾಗೋರು ಚಿಂತಿಲ್ಲ. ನಾವು 90 ಕುಡ್ದು ಎಲ್ಲರ ಪಲ್ಟಿ ಹೊಡೆದ್ರೆ ಚಿಂತಿಲ್ಲ, ಅವ ಚಲೋ ಇರ್ಬೇಕು.
ಅವ್ ಕೊಲೆಯಾರ ಮಾಡಲಿ ಏನಾರ ಮಾಡಲಿ ಸಂಬಂಧ ಇಲ್ಲ. ಈ ದೇಶದೊಳಗೆ ಕೊಲೆಗಳು ಎಷ್ಟೆಷ್ಟು ಮಾಡ್ಯಾರ, ಮೂರು ಕೊಲೆ ಆದ್ರೆ ಹೊರಗಿದಾರೆ, ಯಾಕೆ ಹೊರಗೆ ಬರಬಾರ್ದು ನಮ್ಮ ಬಾಸ್ ಅಂತಕ್ಕಂಥ ಪ್ರಶ್ನೆ ದರ್ಶನ ಅಭಿಮಾನಿಗಳದು. ಅವ್ರ ಪರವಾಗಿ ಮಾತಾಡಕತ್ತೀನಿ, ಅವ್ರ ಭಾವನೆಗಳನ್ನ ನಾನು ಹೇಳಕತ್ತೀನಿ. ನಾನೇ ದರ್ಶನ ಅಭಿಮಾನಿ ಅಥವಾ ಸರ್ಕಾರವನ್ನು ವಿರೋಧ ಮಾಡಕತ್ತೀನಿ ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಹಿಂಗೆ ಮಾಡ್ರಂತ ನಾ ಹೇಳಕತ್ತಿಲ್ಲ. ಅಲ್ಲ, ಪದ್ಧತಿ ಸರಿ ಮಾತಾಡಕತ್ತೀನಿ. ಇದು ಹಿಂಗೆ ಇರ್ತಾರೆ ಜನ ಅಂದ್ರೆ ಇಷ್ಟು ಅಭಿಮಾನ ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರ ಮೇಲೆ ಇಟ್ಕೊಂಡಾರ ಅಂತ ಹೇಳಕತ್ತೀನಿ. ಅಷ್ಟು ಬಿಟ್ಟರೆ ಬೇರೆ ವಿಚಾರ ಇಲ್ಲ ನಂದು. ಮತ್ತು ನೀವು ನನ್ನ ತಿಳ್ಕೊಬೇಡ್ರಿ, ಹುಚ್ಚ ನೀ ಎತ್ತಾಗ ಮಾತಾಡಕತ್ತಿಲ್ಲ, ನಿಮ್ಮ ತೊರಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ನಾನು ನನ್ನ ಭಾಷೆ ಒಳಗೆ ಹೇಳಕತ್ತೀನಿ, ನನಗೆ ಹಳ್ಳಿ ಭಾಷೆ ಆ ಅಭಿಮಾನವನ್ನು ನೋಡಿ ನನಗೂ ಕೂಡ ಏನು ಮಾತಾಡ್ಬೇಕು ಅನ್ನೋದು ಅರ್ಥ ಆಗೋಲ್ತು. ಸೊ ಹಂಗಾಗಿ ದರ್ಶನ್ ಅವರ ಅಭಿಮಾನಿಗಳ ಪರವಾಗಿ ದರ್ಶನ್ರವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಅಂತೇಳಿ ಮಾತಾಡಕತ್ತೀನಿ, ಬಿಟ್ಟರೆ ಮತ್ತೇನೂ ಇಲ್ಲ. ಸುಮ್ಮನೆ ಏನು ವಿಚಾರ ಮಾತಾಡಕಚ್ಚಿಲ್ಲ. ರಾಮನಗರದೊಳಗೆ ನಡೆದಿರ್ತಕ್ಕಂಥದ್ದು ಶ್ರೀ ಚಾಮುಂಡೇಶ್ವರಿ ಕರಗ ಮಹೋತ್ಸವ. ಕರಗ ಮಹೋತ್ಸವದ ಬಗ್ಗೆ ಸುದ್ದಿ ಏನೂ ಆಗಿಲ್ಲ. ಅಲ್ಲಿಗೆ ಬಂದಿರತಕ್ಕಂಥ ಕಿಚ್ಚ ಸುದೀಪ್ ಅವ್ರ ಸುದ್ದಿ ಕೂಡ ಏನೂ ಆಗಿಲ್ಲ. ಆದರೆ ಕಿಚ್ಚ ಸುದೀಪ್ ಅವ್ರಿಗೆ ವಯಸ್ಸು ಯಾವಾಗ ಹಾಕೋ ಇದು ಒಂದು ಅರ್ಥ ಆಗಲ್ಲ ನನಗೆ. ಯಾಕಪ್ಪ ಅವನು ಇನ್ನೂ ಸ್ಮಾರ್ಟ್ ಅದಾರ ಮರ, ಅವರು ಎಂಥ ಸ್ಮಾರ್ಟ್. ನೀನು ಕೊಡು ತಲೆ ಔಟ್ ಆಗಿಬಿಟ್ಟದ ನನಗೆ ನೋಡಕ್ಕೆ. ಇನ್ನೂ ಅವ್ರಿಗೆ 60 ವಯಸ್ಸದವ, ನಮಗೆ ನೋಡ್ರಿ ಇನ್ನೂ 30-28 ನಡೆಯಕತ್ತವ ಅಂತ. ನಾವು ಒಂದು ಹುಡುಗಿಯರಲ್ಲ ಅವ್ರಿಗೆ ಇನ್ನೂ ಹುಡುಗಿಯರು ಬಿಡೋಷ್ಟು ಶಕ್ತಿ ಅದತ್ಗ. ಬಿಡ್ರಿ ಸುದೀಪ್ ಅವ್ರದ್ದು ಬಿಟ್ಬಿಟ್ರಿ, ಈ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ, ಅಷ್ಟು ಕ್ರೇಜ್ ನಡೆದು ಬಿಟ್ಟದ. ಸೊ ಹಂಗಾಗಿ ಆ ಕ್ರೇಜ್ ಬಗ್ಗೆ ಆ ಕ್ರೇಜ್ ಬಗ್ಗೆ ಅಂತ ನಾ ಏನೂ ಹೇಳಂಗಿಲ್ಲ ಹುಲಿ. ಅಷ್ಟರ ಮಟ್ಟಿಗೆ ಕ್ರೇಜ್ ಅದ. ಆ ವ್ಯಕ್ತಿ ಹೊರಗೆ ಬರಲಿ, ಒಳ್ಳೆ ಮನುಷ್ಯನಾಗಿ ಬದುಕಲಿ. ಇವ್ರು ಯಾರು ತುಳಿಬೇಕಂತ ಅನ್ಕೊಂಡಾರಲ್ಲ, ಇವರು ತುಳಿದವ್ರನ್ನ ತುಳಿದ ಮೇಲೆ ಬರ್ಬೇಕು ನೋಡಿ. ಅಷ್ಟರ ಮಟ್ಟಿಗೆ ಹೊರಗೆ ಬರ್ತಾನೆ. ಸಮಾಜದೊಳಗೆ ಅಷ್ಟು ಒಳ್ಳೆ ವ್ಯಕ್ತಿ ಆತನ ಹೊರಗೆ ಬಂದ್ಮೇಲೆ ಎಲ್ಲ ಅರ್ವಾಗಿಬಿಟ್ಟತಿ. ಈಗ ಪುಸ್ತಕಗಳು ಎಲ್ಲ ಓದಾಕಚ್ಚನಂತ ಭಗವದ್ಗೀತೆ ಅವು ಇವು ಪುಸ್ತಕ ಎಲ್ಲ ದೊಡ್ಡ ಜ್ಞಾನ ಬಂದುಬಿಟ್ಟಿರ್ತದೆ. ಕುಂತಲ್ಲೇ ಕುಂತ 5% ಪುಸ್ತಕ ಓದಿಬಿಟ್ಟಿರ್ತಾರೆ. ಹಾಗಾಗಿ ದೊಡ್ಡ ಜ್ಞಾನ ಬಂದು ದೊಡ್ಡ ರಾಜಕಾರಣಿ ಆಗ್ಬೋದು, ದೊಡ್ಡ ಮೇಧಾವಿ ಆಗ್ಬೋದು, ಒಟ್ಟು ದೊಡ್ಡ ವ್ಯಕ್ತಿ ಆಗ್ತಾನೆ ನೋಡಿ. ಇದಕ್ಕಿಂತ ಈಗೇನು ಹೊರಗಿದ್ದ, ಈಗೇನು ಒಳಗೆ ಹೋಗ್ಯಾನ, ಅದಕ್ಕಿಂತ ಈಗ ಹೊರಗಿದ್ನಲ್ಲ ಅದಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ತಾನೆ ನೋಡಿ ಹೊರಗೆ ಬಂದ್ಮ್ಯಾಗ. ಇದು ಮಾತ್ರ ಫಿಕ್ಸ್ ಬರೆದಿಟ್ಕೊಂಡ್ಬಿಡ್ರಿ ಅಂತ ಹೇಳ್ತಾ, ದರ್ಶನ್ ಅವ್ರ ಅಭಿಮಾನಿಗಳ ಬಗ್ಗೆ ಅಂತೂ ಏನೋ ಹೇಳಕ್ತಿರೋದು. ಅವ್ರಿಗಿರ್ತಕ್ಕಂಥ ಪ್ರೇಮ, ಅವ್ರಿಗಿರ್ತಕ್ಕಂಥ ಅಭಿಮಾನ, ಅವ್ರಿಗಿರ್ತಕ್ಕಂಥ ಒಂದು ನಂಬಿಕೆ ಈ ಪರಿಪ್ರಮಾಣದಲ್ಲಿ ಐತೆ ನಾನು ಕೂಡ ಅನ್ಕೊಂಡಿರಲ್ಲ. ಒಬ್ಬ CMನೂ ಕೂಡ ನಮಗೆ ಬೇಕಾಗಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ವಿಚಾರ ಮಾಡಿಬಿಟ್ರೆ ಅಂದ್ರೆ ಆ ಅಭಿಮಾನ ನಿಜವಾಗ್ಲೂ ದೊಡ್ಡ ಅಭಿಮಾನ. ಆ ಅಭಿಮಾನ ಪಡೆದಿರ್ತಕ್ಕಂಥ ದರ್ಶನ್ ಅವರೇ ದೊಡ್ಡ ಪುಣ್ಯವಂತರ ಅಂತ ಹೇಳ್ಬೋದು. ಅಷ್ಟು ಬಿಟ್ಟರೆ ಮತ್ತೇನು ಹೇಳೋಕ್ಕಾಗಲ್ಲ. ದಯವಿಟ್ಟು ನಾನು ಕೂಡ ಈ ರೀತಿ ಹಳ್ಳಿ ವಿಚಾರಗಳನ್ನು ಹೊರಗೆ ತರ್ತಾನೆ ಇರ್ತೀನಿ, ವಿಶೇಷಗಳನ್ನು ಹೊರಗೆ ತರ್ತಾನೆ ಇರ್ತೀನಿ. ನನ್ನ ಭಾಷೆನ ಹೇಳುವಂಥ ಶೈಲಿ, ನಾ ಹೇಳುವಂಥ ಆಸಕ್ತಿ ನಿಮಗೆ, ಕೇಳುವಂಥ ಆಸಕ್ತಿ ನಿಮಗೆ, ದಯವಿಟ್ಟು ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಮುಗಿಸಕತ್ತೀನಿ. ಧನ್ಯವಾದಗಳು.